ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಲ್ರಿ ಸಾಹೇಬ್ರ, ಈ ಪೊಲೀಸರದ್ದು ಏನ್ ಕತಿ ಅಂತೀನಿ? ಊರು ಸಾಬರಿ ಮುಗಿದು ಗುಡಿಸಿ ಗುಂಡಾಂತರ ಆದ್ಮೇಲೆ ಬರ್ತಾರಲ್ಲ, ಏನ್ ಹೀರೋ ಎಂಟ್ರಿ ಏನ್ರಿ ಅದು? ಒಂದು ಅರ್ಧ ಗಂಟೆ ಬೇಗ ಬರಕ್ಕೆ ಏನ್ ಅವ್ರಿಗೆ? ಚಿಟ್ಟೆ, ಹಾಗೆಲ್ಲ ಮಾತಾಡ್ಬೇಡ. ಅವ್ರಿಗೆ 100 ಕೆಲಸ ಇರುತ್ತೆ. ನಮ್ಮೊಬ್ಬರದ್ದೇ ಕೆಲಸ ಮಾಡ್ಕೊಂಡು ಕೂತಿರಕ್ಕಾಗತ್ತಾ? ಅವ್ರು ಬರ್ತಾ ಇರೋದು ನನ್ನ ರಿಕ್ವೆಸ್ಟ್ ಮೇಲೆ. ನನ್ನ ಕೆಲಸ ಆಗ್ಬೇಕಾಗಿರೋದು. ನಾನು ವೆಯ್ಟ್ ಮಾಡ್ತೀನಿ, ತೊಂದರೆ ಇಲ್ಲ. ಅಯ್ಯೋ ಹಂಗಲ್ರಿ ಸಾಹೇಬ್ರ, ನೀವೊಬ್ರು MLA ಹಿಂಗ್ ರೋಡ್ನ ನಿಂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ದೆ. ಚಿಟ್ಟೆ, ಪಬ್ಲಿಕ್ ಇಂದಾನೇ ನಾನು. ಅವ್ರಿಗೋಸ್ಕರ ಕಾಯೋದ್ರಲ್ಲಿ ನಂಗೇನು ಸಮಸ್ಯೆ ಇಲ್ಲ. ಬಂದ್ರು. ನಮಸ್ತೆ. ನಮಸ್ತೆ ಸರ್. ಸಾರಿ ಸರ್, ಲೇಟ್ ಆಯ್ತು. ಪರವಾಗಿಲ್ಲ ಸರ್. ಏನೂ ಪ್ರಾಬ್ಲಮ್ ಆಗಿಲ್ಲಲ್ಲ ಸರ್? ಇಲ್ಲ ಸರ್, ಸಾರಿ, ನಿನ್ನೆ ಕಾಲ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟೆನ್ಷನಲ್ಲಿದ್ದೆ. ಸಾಹೇಬ್ರ, SI ಸಾಹೇಬ್ರಿಗೆ ಕಾಲ್ ಮಾಡಿದ್ದೆ, ಏನು ಟೆನ್ಷನ್ ತಗೋಬೇಡ, ಆರಾಮಾಗಿರು ಅಂತ ಹೇಳಿ. ಥ್ಯಾಂಕ್ ಯು ಚಿಟ್ಟೆ. ಹೇಳಿ ಸರ್, ನನ್ನಿಂದ ಯಾವ ಸೇವೆ ಆಗಬೇಕಾಗಿತ್ತು? ಸೇವೆ ಅಲ್ಲ ಸರ್, ಹೆಲ್ಪ್ ಅಂತ ಹೇಳಿ. ಅದು ಯಾವ ವ್ಯಕ್ತಿ ನನ್ನ ಹೆಂಡತಿಗೆ ಕಾಲ್ ಮಾಡಿ ಆಚೆ ಕರೆದ್ನೋ ಗೊತ್ತಿಲ್ಲ. ಅವನು ಅವ್ರನ್ನ ಮೀಟ್ ಮಾಡೋಕ್ಕೂ ಬಂದಿಲ್ಲ. ಅವನ ಉದ್ದೇಶ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವನ ಬಗ್ಗೆ ಏನಾದರೂ ಒಂದು ತಿಳ್ಕೊಬೋದಾ? ತಪ್ಪು ತಿಳ್ಕೊಬಿಡಿ ಸರ್. ಆತ ಯಾರು, ಯಾಕೆ ನಿಮ್ಮ ಮಿಸ್ಸಸ್ ಫೋನ್ ಮಾಡ್ತಾ ಇದ್ದಾನೆ, ಏನು ವಿಷಯ ಹೇಳೋಕೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಏನಾದ್ರು ಇದೆಯಾ ಸರ್ ನಿಮ್ಮ ಹತ್ರ? ಸರ್, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತ, ನನ್ನ ಹೆಂಡತಿ ತಮ್ಮ ರಾಜೇಶ, ಅವ್ನು ಬೆಂಕಿ ಅನಾಹುತದಲ್ಲಿ ತೀರ್ಕೊಂಡ. ಅದು ಆಕಸ್ಮಿಕವಾಗಿ ನಡೆದಿದ್ದ ಘಟನೆ. ಅದನ್ನು ಕೊಲೆ ಅಂತ ಹೇಳಿ ನನ್ನ ಹೆಂಡತಿ ಮನಸ್ಸನ್ನ ಯಾರೋ ಕೆಡಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಶತ್ರುಗಳು ಹೇಗಿರ್ತಾರೆ, ಎಲ್ಲಿರ್ತಾರೆ ಹೇಳೋಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಬೆನ್ನಿಂದ ಚೂರಿ ಹಾಕ್ಬೋದು. ನನ್ನ ಹೆಂಡತಿನ ಮಿಸ್ಗೈಡ್ ಮಾಡಿ ನನ್ನನ್ನು ಮೆಂಟಲಿ ವೀಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ರಾಜೇಶನ್ ಸಾವು ಆಕಸ್ಮಿಕನೋ ಕೊಲೆನೋ ಅಂತ ನಿಮ್ಮ ತನಿಖೆಲೇ ಗೊತ್ತಾಗುತ್ತೆ. ಅದ್ರ ಒಳಗಡೆ ನನ್ನ ಹೆಂಡತಿ ಮನಸ್ಸನ್ನು ಕೆಡಿಸಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಒಂದು ವೇಳೆ ಅವ್ನಿಗೆ ರಾಜೇಶನ್ ಸಾವು ಬಗ್ಗೆ ಏನಾದ್ರು ಗೊತ್ತಿದೆ ಅಂತ ಹೇಳಿದ್ರೆ ನಮ್ಮ ತನಿಖೆಗೆ ಹೆಲ್ಪ್ ಆಗುತ್ತೆ. ಬಟ್ ಇದು ಅಫಿಷಿಯಲ್ ಆಗಿ ಆಗಬಾರ್ದು, ಕಾನ್ಫಿಡೆನ್ಷಿಯಲ್ ಆಗಿ ಆಗಬೇಕು ಸರ್. ಹೇಳಿ ಸರ್, ಆತನ ಮುಖಚೇಹರೆ, ಫೋಟೋ ಏನಾದರೂ ಇತ್ಯಾದಿ ಮಾಹಿತಿಗಳಿದ್ರೆ ನಮಗೂ ಹುಡುಕಕ್ಕೆ ಅನುಕೂಲ ಆಗುತ್ತೆ ಸರ್. ಇಲ್ಲ ಸರ್, ಬೇರೆ ಯಾವ ಇನ್ಫಾರ್ಮೇಷನ್ ಇಲ್ಲ. ಇರೋದು ಇದೊಂದು ನಂಬರ್ ಅಷ್ಟೇ. ಇದು ಯಾರ ಹೆಸರಲ್ಲಿದೆ ಏನು ಅಂತ ತಿಳ್ಕೊಬೋದಾ? ನೋ ಪ್ರಾಬ್ಲಮ್ ಸರ್, ಆಗುತ್ತೆ. ಸರ್, ಇವತ್ತು ನಾನು ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತದೆ. ಬೇಡ ಸರ್, ನೀವು ಮನೆಗೆ ಹೋಗಿರಿ. ನೀವು ನನ್ನ ಜೊತೆ ಇದ್ದರೆ ಪ್ರಶ್ನೆಗಳು ಹೇಳೋದು ಸಹಜ. ಆತ ನಾನು ಹುಡುಕಿಸ್ತೀನಿ. ಆತ ಏನಾದರೂ ಸಿಕ್ಕರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸಾಹೇಬ್ರ ಹೊಂಡನ್ರಿ? ಅವನ ಹೆಸರು ಮಲ್ಲಿಕ್ ಅಂತ ಹೇಳಿ. ಹೇಳಿ ನಿಮ್ಮ ಹೆಸರು? ಸರ್ ಅಶೋಕ್ ಸರ್. ಇವನಲ್ಲ ರೀ. ಏನೇನು ಹೆಸರು? ಸರ್, ಯಾರೋ ನೀನು? ಯಾರೋ ಈ ಕೆಲಸ ಮಾಡಕ್ಕೆ ಹೇಳಿದ್ ನನಗೆ? ಮಗಳು. ಸರ್ ನನ್ನ ಬಿಟ್ಬಿಡಿ ಸರ್, ನಾನೇನೋ ತಪ್ಪಾಡಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಬಿಡ್ತೀನಿ ಮಗನ, ಸರಿಯಾಗಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಅಡಿಯೋ ನನ್ನ ಮಗನ. ಒಂದ್ಸರಿ ಅವ್ನು ಯಾರು ಅಂತ ಗೊತ್ತಾಗ್ಲಿ, ಅವನ ಉದ್ದೇಶ ಗೊತ್ತಾಗುತ್ತೆ. ಅಕಸ್ಮಾತ್ ಅವ್ನು ಹೇಳ್ತಿರೋದು ಸತ್ಯ ಆಗಿದ್ರೆ ರಾಜೇಶನ್ ಕೊಲೆ ಮಾಡ್ರು ದಿ ಎಂಡ್ ಆಗುತ್ತೆ. ಯಾಕೆ ಸಾಹೇಬ್ರು ಆ ಕಡೆ ಈ ಕಡೆ ಟೆನ್ಷನಲ್ಲಿ ಓಡಾಡ್ತಿದ್ದಾರೆ? ನನ್ನ ವಿಷಯಕ್ಕೇನಾದರೂ ಟೆನ್ಷನ್ ಮಾಡ್ಕೊಂಡಿದ್ದಾರಾ? ಮಾತಾಡ್ಸ್ಲಾ? ಸಮಾಧಾನವಾಗಿರಿ ಅಂತ ಹೇಳ್ಬಿಡ್ಲಾ? ಇವ್ರ ಮುಖದಲ್ಲಿರೋ ಸೀರಿಯಸ್ನೆಸ್ಸೇ ಬೇರೆ ಇದೆ, ಕಣ್ಣಲ್ಲಿರೋ ತಾಳ್ಮೆನೇ ಬೇರೆ ಇದೆ. ಅದಕ್ಕೆ ಹೇಳಿದ್ದು ಸರಿ ಅಂತ ಅನ್ನಿಸ್ತದೆ. ಒಂದೊಂದ್ಸರಿ ನಾನು ಹೇಳಿದಾಗೆ ಇವ್ರು ನನ್ನ ವಿರುದ್ಧ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಫೀಲ್ ಆಗ್ತಿದೆ. ನನ್ನ ವಿರುದ್ಧ ಹೋಗ್ತೀರಾ ಅಂತ ಕೇಳ್ಬಿಟ್ಟು ಸರ್, ಆ ವ್ಯಕ್ತಿ ಹಿಡಿದಿದ್ದೀವಿ, ಸಿಕ್ಕಾಕೊಂಡಿದ್ದಾನೆ. ನಮ್ಮನ್ನು ನೋಡ್ತಿದ್ದಂಗೆ ಓಡ್ತಾ ಇದ್ದ. ನಾನು ಮತ್ತು ನಮ್ಮ ಪೀಸಿಗಳು ಚೇಂಜ್ ಮಾಡಿ ಹಿಡಿದಾಕಿದ್ದೀವಿ. ನೀವು ಇಲ್ಲೇ ಬಂದ್ಬಿಡಿ ಸರ್. ಸರ್, ಇವಾಗಲೇ ನಾನು ಅಲ್ಲಿಗೆ ಬರ್ತೀನಿ ಸರ್. ಅವ್ನು ತುಂಬ ಕ್ಲೇವರ್, ಯಾವುದೇ ಕಾರಣಕ್ಕೂ ಓಡೋಗ್ಬಾರ್ದು. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಲೊಕೇಶನ್ ಕಳಿಸಿ ಸರ್. ನಾನು ಲೊಕೇಶನ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸರ್, ನೀವು ಬಂದ್ಬಿಡಿ ಸರ್ ಆ ಲೊಕೇಶನ್. ಓಕೆ ಸರ್, ಆದಷ್ಟು ಬೇಗ ಬರ್ತೀನಿ. ಸಾಹೇಬ್ರೆ, ಯಾರು? ಪೊಲೀಸಾ? ಯಾರ ಸಿಕ್ಕಾಕೊಂಡ್ರು ಅಂತ ಹೇಳ್ತಿದ್ರಿ? ಯಾರು ಸಿಕ್ಕಾಕೊಂಡ್ರು? ಏನಿಲ್ಲ ಸುಮ್ಮನೆ, ನಿಮಗೆ ಮುಂದೆ ಎಲ್ಲ ಗೊತ್ತಾಗುತ್ತೆ. ಹೇಳಿ ಸಾಹೇಬ್ರೆ, ನಂಗೆ ಫೋನ್ ಮಾಡಿ ಕರೆದಿದ್ನಲ್ಲ, ಅವ್ನು ಸಿಕ್ಕಾಕೊಂಡ? ಸಾಹೇಬ್ರೆ ಹೇಳಿ, ಸಿಕ್ಕಾಕೊಂಡ? ಈಗ ನೀವು ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅವ್ನು ಸಿಕ್ಕಾಕೊಂಡ ಇಲ್ವಾ ಹೇಳಿ ಸಾಹೇಬ್ರೆ. ಹೌದು, ಸಿಕ್ಕಾಕೊಂಡಿದ್ದಾನೆ. ಇವಾಗ ಅವನಿಂದ ಎಲ್ಲ ಬಾಯಿ ಬಿಡಿಸ್ತೀನಿ. ಅದೇನು ಸತ್ಯ ಗೊತ್ತಿದೆ ಅಂತ ಇವಾಗ ಗೊತ್ತಾಗುತ್ತೆ. ಸಾಹೇಬ್ರೆ, ನಾನು ನಿಮ್ಮ ಜೊತೆ ಬರ್ತೀನಿ. ಏನ್ರಿ ಆಗಿದೆ ನಿಮಗೆ?
ಇಷ್ಟೊಂದು ಸುಸ್ತಾಗಿದೆ, ಹೋಗಿ ರೆಸ್ಟ್ ಮಾಡಿ. ಅಲ್ಲಿ ಬಂದು ನೀವೇನ್ ಮಾಡ್ತೀರಾ? ಸಾಹೇಬ್ರೆ ಏನಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ ಅಷ್ಟೇ. ಸುಮನ ಅವರೇ, ನಾನು ಹೇಳದ್ ಕೇಳಿ, ಸ್ವಲ್ಪ ರೆಸ್ಟ್ ಮಾಡಿ. ನಿಮ್ಮ ಮೈ ಬೇರೆ ಬಿಸಿ ಇದೆ, ಆಚೆ ಬಂದು ಜ್ವರ ಬಂದ್ರೆ ಏನ್ ಗತಿ? ಸಾಹೇಬ್ರೆ ನಾನು ಹುಷಾರಾಗೇ ಇದ್ದೀನಿ, ನಾನು ಅವನ ಹತ್ರ ಮಾತಾಡ್ಬೇಕು, ದಯವಿಟ್ಟು ಕರ್ಕೊಂಡು ಹೋಗಿ. ಸುಮನ ಅವರೇ, ಇಂಥ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿಗೆ ಬರೋದು ಡೇಂಜರು, ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಜೊತೆ ಇರುವಾಗ ನಂಗೆ ಏನು ಅಪಾಯ ಆಗತ್ತೆ ಹೇಳಿ? ಸಾಹೇಬ್ರೆ ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಸುಮ್ನವ್ರೆ, ಯಾವುದೇ ಕಾರಣಕ್ಕೂ ನೀವು ಎಕ್ಸೈಟ್ ಆಗಬಾರ್ದು. ಅವನು ಏನೇ ಹೇಳಿದ್ರು ಅದೇ ನಿಜ ಅನ್ನೋ ನಿರ್ಧಾರಕ್ಕೆ ಬರಬೇಡಿ. ಅಳ್ದು ತೂಗಿ ವಿಚಾರ ಮಾಡಬೇಕು. ಹಾಂ ಸರಿ, ನಾ ಹಾಗೆ ಇರ್ತೀನಿ, ಬರ್ತೀನಿ. ಸುಮನವ್ರೆ, ನಾನು ನಿಮಗೆ ಇನ್ನೊಂದ್ಸಲಿ ಹೇಳ್ತೀನಿ, ಅವನು ಹೇಳೋದು ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ತಕ್ಷಣ ನಿರ್ಧಾರಕ್ಕೆ ಬರಬೇಡಿ, ಗೊತ್ತಾಯ್ತಾ? ಅರ್ಥ ಆಯ್ತು ಸಾಹೇಬ್ರೆ, ನಂಗೆಲ್ಲ ಅರ್ಥ ಆಯ್ತು. ಬನ್ನಿ ಬೇಗ ಹೋಗೋಣ, ಬನ್ನಿ. ಸಾಹೇಬ್ರೆ ಅವ್ನು ಇನ್ನೂ ಅಲ್ಲೇ ಇದ್ದಾನೆ ಅಂತ ವಿಚಾರಿಸ್ಬೇಕಿತ್ತು. ಸುಮನವ್ರೆ, ನಾನೆಲ್ಲ ಮಾತಾಡಿದ್ದೀನಿ, ಅವನು ತಪ್ಪಿಸ್ಕೊಳ್ಳಲ್ಲ. ಆದರೆ ನಾನು ಹೇಳೋದನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾ ನೆನ್ಪಿದೆ ಸಾಹೇಬ್ರೆ. ಸಾಹೇಬ್ರ, ಆಗ್ಲೇ ನಾನು ಪೊಲೀಸರು ಫೋನ್ ಮಾಡಿದ್ದೆ. ಏನ್ ಪೊಲೀಸರು ನೋಡಿದ ತಕ್ಷಣ ಓಡ್ ಹೊಂಟದಂತ, ಹಿಡ್ಕೊಂಡು ನಾಯಿ ಹೊಡೆದಂಗ ಹೊಡ್ಯಾಕತ್ತಿದ್ರಂತ. ಸಾಹೇಬ್ರ, ಸಿಕ್ಕರು ಬಿಡ್ಬೇಡ್ರಿ, ಕಪಾಳ ಗಂಟಿಗೆ ಹೊಡ್ರಿ ಅವನಿಗೆ. ಅಯ್ಯೋ ಚಿಟ್ಟೆ ಅಣ್ಣ, ಹೊಡಿಯೋದ್ ಬಡಿಯೋದ್ ಬೇಡ ಅಂತ ಹೇಳಿ, ಆಮೇಲೆ ಅವ್ನು ರಾಜೇಶನ್ ಬಗ್ಗೆ ಹೇಳಿಲ್ಲ ಅಂದ್ರೆ ಏನ್ ಮಾಡೋದು? ಸುಮನವ್ರೆ, ಈ ವಿಷಯದಲ್ಲಿ ಹೇಗಿರ್ಬೇಕು ಅಂತ ಪೊಲೀಸರು ಚೆನ್ನಾಗಿ ಗೊತ್ತು, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಾಹೇಬ್ರೆ, ನಾವ್ ಎಲ್ಲಿಗೆ ಹೋಗ್ತಿದೀವಿ? ಪೊಲೀಸ್ ಸ್ಟೇಷನ್ ಇರೋದು ಈ ಕಡೆ ಅಲ್ವಾ? ಅವನ್ನ ಪೊಲೀಸ್ ಸ್ಟೇಷನ್ ಆಗಿ ಇಟ್ಟಿಲ್ಲ ಅಂತ ಬೇರೆ ಕಡೆ ಓದಿಟ್ಟಾರ, ಅಲ್ಲಿಗೆ ಹೊಂಟಿವಿ. ಓ ಹೌದಾ, ಸರಿ ಸಿನಣ್ಣ, ನೀವು ಬೇಗ ನಡೀರಿ. ಸಾಹೇಬ್ರೆ, ನಾನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಆರಾಮಾಗೇ ಇದ್ದೀನಿ. ಹೇಳೋ, ರಾಜೇಶನ್ ಬಗ್ಗೆ ಏನ್ ಗೊತ್ತು ಹೇಳು. ಯಾರೋ ಒಂದ್ ಸಾಯಿಸಿದ್ದು ಬೊಗ್ಲು. ಯಾವ ರಾಜೇಶ ಸರ್? ಯಾವ ರಾಜೇಶ? ಯಾವ ರಾಜೇಶನ? ಶ್ರೀದೇವಿ ಕಾಲನಿ ರಾಜೇಶ. ನನ್ನ ಹೆಂಡತಿಗೆ ಫೋನ್ ಮಾಡಿ ನಿಮ್ ತಮ್ಮನ್ ಫ್ರೆಂಡು ಅಂತ ಹೇಳಿದ್ಯಲ್ಲ, ಆ ರಾಜೇಶ. ನಿಜ ಹೇಳ್ತೀಯೋ? ಇಲ್ಲ ಅಂದ್ರೆ ಅಯ್ಯೋ, ನನ್ಗೆ ಯಾವ ರಾಜೇಶನು ಗೊತ್ತಿಲ್ಲ ಸರ್, ನಾನು ಯಾರಿಗೂ ಫೋನ್ ಮಾಡಿಲ್ಲ, ನನ್ನ ಫೋನೇ ಕಳೆದೋಗಿದೆ. ಮತ್ತೊಂದು ನಾಟಕ ಶುರು ಮಾಡ್ಕೊಂಡೆನ, ಬಾರಿಸಿ ಬಿಡ್ತಾನ. ಸಾಹೇಬ್ರೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಈತ ನಮ್ಮ ಪಿಸಿಗಳನ್ನ ನೋಡ್ತಿದ್ರೆ ಓಡ್ತಾ ಇದ್ದ. ಇರ್ಬೋದು ಸರ್, ಆದ್ರೆ ಇವ್ನು ಅವನಲ್ಲ. ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ, ಆದ್ರೆ ಪೊಲೀಸರು ನನ್ನ ಬಿಡ್ತಾ ಇಲ್ಲ ಮೇಡಮ್. ಮತ್ತೆ ಯಾಕೋ ಪೊಲೀಸ್ ನೋಡಿ ಓಡೋದೆ? ಸರ್, ನಾನೊಬ್ಬ ಪಿಕ್ ಪಾಕೆಟರು, ಪೊಲೀಸರು ಕಂಡ್ರೆ ಭಯ ಆಗ್ತದೆ ಸರ್, ಅದಕ್ಕೆ ಓಡೋಗ್ತೀನಿ ಸರ್. ಸುಳ್ಳು ಮಾತಾಡಿದ್ರೆ ಬೂಟು ಲಾಠಿ ಮೈ ಮೇಲೆ ಇರುತ್ತೆ, ನಿಜ ಹೇಳೋ. ಸರ್, ದೇವರಾಣ ಸರ್, ನನ್ನ ಮೊಬೈಲ್ ಕಳೆದೋಗಿದೆ. ಸುಮನವ್ರೆ, ನಿಜವಾಗ್ಲೂ ಅವನಲ್ವಾ? ಇಲ್ಲ ಸಾಹೇಬ್ರೆ, ಇವ್ನವನಲ್ಲ. ಮೊಬೈಲ್ ಕಳ್ಕೊಂಡಿದ್ಯಾ ಅಂದ್ಮೇಲೆ ಸಿಮ್ ಲಾಕ್ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಬರೋಬ್ಬರಿ ಹೇಳಿದ್ರೆ ನೋಡ್ರಿ ಸಾಹೇಬ್ರ, ಈ ಮಂಗ್ಯ ನನ್ನ ಮಕ್ಕಳು ನಂಬಕ್ಕ ಹೋಗ್ಬಾರ್ದು. ಒಂದು ಫೋನಿಗೆ 10-15 ಸಿಮ್ ಇಟ್ಕೊಂಡಿರ್ತಾರೆ ಇವರು. ಸಾಹೇಬ್ರ, ಆ ಸ್ಟೇಷನಿಗೆ ಏನೋ ಮಾಡ್ತಿರಲ್ರಿ, ಏರೋಪ್ಲೇನು, ಒಂದು ಕೋಲಿಗೆ ಉಪ್ಪು ಖಾರ ಹಚ್ಚಿ ತುರಿಕ್ ಬಿಡ್ರಿ, ಹೇಳ್ತೀನಿ, ಮಾತು ಕೇಳ್ತಾನಮ್ಮ. ಸರ್ ಪ್ಲೀಸ್ ಸರ್, ನಿಮ್ಮ ದಮ್ಮ ಅಂತೀನಿ, ನನ್ನ ಬಿಟ್ಬಿಡ ಕೇಳಿ ಸರ್, ನನ್ನ ಬಿಟ್ಬಿಡ ಕೇಳಿ ಸರ್. ಬಿಟ್ಕಟ್ಟಿ ಸರ್, ಹೋಗೋ. ಬಂದ್ಬಿಡು ನನ್ನ ತಗೊಳಕ. ಸರಿ ಸರ್, ನಾವು ಬರ್ತೀವಿ. ಒಂದು ನಿಮಿಷ ಸರ್, ಕುಮಾರ ಅಲ್ಲಿಷ್ಟು. ಸರ್, ಒಂದು ವಾರದಿಂದ ಅವನ ಮೊಬೈಲ್ಗೆ ಯಾವ ಕರೆ ಬಂದಿದೆ, ಯಾವ ಕರೆ ಹೋಗಿದೆ, ಅಷ್ಟು ಡೀಟೇಲ್ಸ್ ಇದರಲ್ಲಿದೆ ಸರ್. ಇದರಿಂದ ಕ್ಲೂಸ್ ಸಿಗ್ಬೋದು ಸರ್. ಬರೋಬ್ಬರಿ ಹೇಳಿದ್ರಿ ಸಾಹೇಬ್ರ, ಅವ್ನಿಗೆ ಫೋನ್ ಹಚ್ಚಿದ ಗುಳ್ಳೆನರಿ ಯಾವ್ದಂತ ಈಗ ಗೊತ್ತಾಕತಿ. ಸಾಹೇಬ್ರ, ನೀವು ಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ, ಪಕ್ಕ ಸಿಗ್ತೈತಿ. ಸುಮಾ, ಸುಮಾ, ಜಾನು, ಸುಮಾ ಸುಮಾ ಅಂತ ಕರಿತಾ ಇದ್ದೀನಿ ತಾನೆ, ಎಲ್ಲಿ ಅವಳು? ಪರವಾಗಿಲ್ಲ ಅದಕ್ಕೆ, ಆ ಹೂ ಮಾರೋಳು ಅಂತ ಓಪನ್ ಆಗೇ ಮಾತಾಡಿ, ಅವಳು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿ ಹೋದ್ಲು? ನಂಗೂ ಗೊತ್ತಿಲ್ಲ ಅದಕ್ಕೆ, ಅಣ್ಣ ಅವಸರವಾಗಿ ಬಂದ, ಅವಳನ್ನ ಗಾಬ್ರಿ ಕರ್ಕೊಂಡು ಹೋದ. ಜಾನು, ಹೇಳೋದನ್ನ ನೀಟಾಗಿ ಹೇಳು, ಕ್ಲಿಯರ್ ಆಗಿ ಹೇಳು. ನೀನ್ ಮಾತಾಡ್ತಿರೋದು ನನಗೆ ಅರ್ಥ ಆಗ್ತಿಲ್ಲ.
ಏನೇನೋ ಮಾತಾಡಿ ನನ್ನ ತಲೆ ಹಾಳು ಮಾಡಬೇಡ. ಅಯ್ಯೋ ಅದಕ್ಕೆ ನಾನು ನೋಡಿದ್ದನ್ನ ಕೇಳಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಅಣ್ಣ ಅವಸರವಾಗಿದ್ದ, ಅವಳು ನನಗೂ ಏನೋ ನಿಧಿ ಸಿಕ್ಬಿಡ್ತು ಅನ್ನೋ ಹಾಗೆ ಅಣ್ಣನ ಜೊತೆ ಹೋದ್ಲು. ಅಲ್ಲ, ಬೆಳಗ್ಗೆನೆ ಇವರಿಬ್ರು ಎಲ್ಲಿ ಹೋದ್ರು? ಹೇಗೋ ಆ ನಂಬರ್ ನಿಮಗೆ ಗೊತ್ತಿದೆ ಅಲ್ವಾ ಅದಕ್ಕೆ ಕಾಲ್ ಮಾಡಿ ವಿಚಾರಿಸಿ ಅಷ್ಟೇ. ನೋನು, ನಾನೀಗ ಕಾಲ್ ಮಾಡಿದ್ರೆ ನನಗೆ ಯಾಕೆ ಇಲ್ದೇ ಇರೋ ಕ್ಯೂರಿಯಾಸಿಟಿ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಬಟ್ ದೇರ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಫಿಶಿ. ಹಲೋ, ಏನಂದೆ? ಏನು ತಲೆ ಕೆಟ್ಟದ ನಿನಗೆ? ಅಲ್ಲೋ, ಮುಂಜಾನೆ ನೀನು ಹೆಂಡತಿ ಕೈಯಿಂದ ರೊಟ್ಟಿ ತಿಂದಿಯೋ ಹೊಡ್ತಾ ತಿಂದಿಯೋ? ಅಲ್ಲೋ ಯಪ್ಪ, ಇದು ಪೊಲೀಸ್ ಕೇಸ್ ಐತಿದ್ದು ಹಂಗೆ ಮಾಡಂಗಿಲ್ಲ. ನಿನ್ನ ಕೋಡಿ ಏನ ಮಾತಾಡ್ತೀಯಲ್ಲ? ಹಾಂ, ಇಡು ಫೋನ್ ಇಲ್ಲಿ. ನಾಡಿ ತಂದೊಯ್ದು ಇಡು ಫೋನ್. ಸಾಹೇಬ್ರ, ಇದೇನು ಕೆಲಸ ಅದಂಗೆ ಕಾಣಲ್ರಿ ಇದು. ಅವ್ನಿಗೇನು ಗೊತ್ತಿಲ್ಲ ಅಂತ ಹೇಳಕತ್ತೆ ನಮ್ಮ ವೇಸ್ಟ್ ಕೇಳಿದ್ರ. ಸರ್, ಇನ್ನೊಂದು 3 ನಂಬರ್ ಉಳಿದದ ಅಷ್ಟೇ. ಕೆಲವು ನಂಬರ್ ರಾಂಗ್ ನಂಬರು, ಇನ್ನು ಕೆಲವು ಔಟ್ ಆಫ್ ರೀಚ್ ಅಂತ ಹೇಳ್ತಾ ಇದೆ. ಇರೋ ನಂಬರ್ಗಳಲ್ಲಿ ಯಾರೋ ಅವನ ಬಗ್ಗೆ ಹೇಳ್ತಾ ಇಲ್ಲ ಸರ್. ಚಿಟೆ, ಇಲ್ಲಿರೋ ನಂಬರ್ ಚೆಕ್ ಮಾಡು. ನನ್ನ ತಂಗಿ ಸರ್. ತಂಗಿನ ಸರ್? ಜಾನ್ವಿ ಅಕ್ಕರ? ಜಾನ್ವಿಗೆ ಇವನ್ ನಂಬರ್ ಹೇಗೆ ಸಿಕ್ತು? ಅವನ್ಯಾಕೆ ಜಾನ್ವಿ ಕಾಲ್ ಮಾಡ್ದ? ಸರ್, ಆ ಹುಡುಗ ಕಾಲ್ ಮಾಡ್ತಿಲ್ಲ ಸರ್. ನಿಮ್ಮ ತಂಗಿ ನಂಬರಿಂದ ಅವ್ನು ಕಾಲ್ ಹೋಗಿದೆ. ಹಂಗಾದ್ರೆ ಇದನ್ನೆಲ್ಲ ಮಾಡಿದ್ದು ಜಾನ್ವಿ ಅಕ್ಕರ? ನಾನು ಮೊದಲು ನನ್ನ ತಂಗಿ ಹತ್ರ ಮಾತಾಡ್ತೇನೆ, ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಮನೆ ಪ್ರಾಬ್ಲಮ್ ಆಗಿದ್ರೆ ಅದನ್ನು ನೀವೇ ಬಗೆಹರಿಸ್ಕೊಳ್ಳಿ. ಇನ್ ಕೇಸ್ ಆ ಹುಡುಗಂದು ಏನಾದ್ರು ಪ್ರಾಬ್ಲಮ್ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಅದನ್ನು ನೋಡ್ಕೊತೀನಿ. ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತೀನಿ ಸರ್. ನಾನೇನು ಬರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.